ನಮಸ್ಕಾರ. ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ವಾರೆನ್ ಬಫೆಟ್ ಮೇಕ್ಸ್ 507 crores ಲಾಸ್ ಇನ್ ಪೇಟಿಎಂ. ವಾರೆನ್ ಬಫೆಟ್ ಅವರ ಕಂಪ್ನಿ ಬರ್ಕ್ಷೈರ್ ಹ್ಯಾಥ್ವೇ ಅವರು ಪೇಟಿಎಮ್ಮಲ್ಲಿ ಒಂದು ಸ್ಟೇಕ್ ಇಟ್ಕೊಂಡಿದ್ರು ಹಾಗೂ ಆ ಸ್ಟೇಕನ್ನು ನಿನ್ನೆ ಸೇಲ್ ಮಾಡಿದರು. ಆ್ಯಾವ್ರೇಜ್ ಪ್ರೈಸ್ ಆಫ್ 877.2 per ಶೇರು. ಅವರಿಗೆ 1371 ಕೋಟಿ ಅದರಿಂದ ಸಿಕ್ತು. ಅವರು ಸೆಪ್ಟೆಂಬರ್ 2018 ಪೇಟಿಎಮ್ಮಲ್ಲಿ ಇನ್ವೆಸ್ಟ್ ಮಾಡಿದರು 2179 crores ಕೊಟ್ಟು. ಹಾಗೂ ಆ್ಯಾವ್ರೇಜ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಥವಾ ಪರ್ಚೇಸ್ ಮಾಡೋ ಕಾಸ್ಟು 1279 ಇತ್ತು. ಈಗ ಸದ್ಯಕ್ಕೆ ಮಾರ್ಕೆಟ್ ಪ್ರೈಸ್ ಇರೋದು ಬರೀ 893. ಸೊ ನಿಮಗೆ ಕಾಣಿಸ್ತಾ ಇದೆ, ಹೈಯರ್ ರೇಟಲ್ಲಿ ಬೈ ಮಾಡಿದ್ದಾರೆ, ಕಮ್ಮಿ ರೇಟಿಗೆ ಸೇಲ್ ಮಾಡಿದ್ದಾರೆ. ಹಾಗೂ ಸೆಪ್ಟೆಂಬರ್ ಎಂಡ್ವರೆಗೂ 2.46% ಸ್ಟೇಕ್ ಇತ್ತು ಬರ್ಕ್ಷೈರ್ ಹ್ಯಾಥ್ವೇದು ಪೇಟಿಎಮ್ಮಲ್ಲಿ. ಹಾಗೂ ಓವರಾಲ್ ಲಾಸ್ ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನಿಂದ 507 ಕೋಟಿ. ನ್ಯೂಸ್ ನಂಬರ್ 2. RBI ಪೀನಲೈಸಸ್ ಬ್ಯಾಂಕ್ ಆಫ್ ಬರೋಡಾ, ಸಿಟಿ ಬ್ಯಾಂಕ್ ಆ್ಯಂಡ್ IOB. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಸಿಟಿ ಬ್ಯಾಂಕ್ ಹಾಗೂ ಇಂಡಿಯನ್ ಓವರ್ಸೀಸ್ ಬ್ಯಾಂಕಿಗೆ ಸುಮಾರು ಪೆನಲ್ಟೀಸ್ ಹಾಕಿದ್ದಾರೆ. ಯಾಕಂದರೆ ಎಷ್ಟೋ ರೂಲ್ಸನ್ನು ಬ್ರೇಕ್ ಮಾಡಿದ್ದಾರೆ ಅಂತ. ಸಿಟಿ ಬ್ಯಾಂಕಿಗೆ 5 ಕೋಟಿ ಪೆನಲ್ಟಿ ಹಾಕಿದ್ದಾರೆ, ಬ್ಯಾಂಕ್ ಆಫ್ ಬರೋಡಾಗೆ 4.34 crores ಹಾಕಿದ್ದಾರೆ, ಹಾಗೂ ಇಂಡಿಯನ್ ಓವರ್ಸೀಸ್ ಬ್ಯಾಂಕಿಗೆ 1 ಕೋಟಿ ಪೆನಲ್ಟಿ ಹಾಕಿದ್ದಾರೆ. ಹಾಗೂ RBI ಅವರು ಈ ಬ್ಯಾಂಕ್ಸಿಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಯಾಕೆ ನಾವು ಈ ಪೆನಲ್ಟಿಯನ್ನು ಚಾರ್ಜ್ ಮಾಡಬಾರ್ದು ಅಂತ ಏನಾದರೂ ರಿಪ್ಲೈ ಇದ್ದರೆ ನೀವು ಮಾಡಿ ಅಂತ, ಇಲ್ಲಾಂದರೆ ಈ ಪೇಮೆಂಟನ್ನು ನೀವು ಕಟ್ಟಬೇಕಾಗತ್ತೆ ಅಂತ. ನ್ಯೂಸ್ ನಂಬರ್ 3. ಬೆಂಗಳೂರು ವುಮೆನ್ ಲೂಸಸ್ ₹1 lakh ಟು ಸ್ಕ್ಯಾಮರ್. 43 ವರ್ಷದ ಒಬ್ಬರು ಬೆಂಗಳೂರು ಮಹಿಳೆ 1 ಲಕ್ಷ ಅವರಿಗೆ ಯಾರೋ ಒಬ್ಬರು ಅವರು ಡಿಜಿಟಲ್ ಫಾರ್ಮಲ್ಲಿ ದುಡ್ಡು ತೆಗೆದಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ, ಯಾರೋ ಅವ್ರ ಮನೆಗೆ ಬಂದು ಅವ್ರ ಅಪ್ಪನ ಹೆಸರು ಹೇಳಿ ಈ ಥರ ನಿಮಗೆ ಡಿಜಿಟಲ್ ವಾಲೆಟಲ್ಲಿ ದುಡ್ಡು ಹಾಕಲಿಕ್ಕೆ ನಿಮ್ಮ ಅಪ್ಪ ಹೇಳಿದ್ದಾರೆ ಅಂತ ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟರು. ಹಾಗೂ ಮತ್ತೆ ಆ ಮನುಷ್ಯ ಆ ಲೇಡಿಗೆ ಕೇಳಿದರು, ನಿಮ್ಮ UPI ID ಅದೆಲ್ಲ ಕೊಡಿ, ಸೊ ದಟ್ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಅಂತ. ಆವಾಗ ಈ ಪರ್ಟಿಕ್ಯುಲರ್ ಮಹಿಳೆ ಅದನ್ನು ಬಿಲೀವ್ ಮಾಡಿಕೊಂಡು ಕೆಲವು ಇನ್ಸ್ಟ್ರಕ್ಷನ್ಸ್ ಏನು ಕೊಟ್ಟಿದ್ರು ಅದನ್ನೇ ಫಾಲೋ ಮಾಡಿದರು. ಯಾವ OTPನೂ ಕೊಟ್ಟಿಲ್ಲ, ಯಾವ ಏನು ಪಾಸ್ವರ್ಡು ಕೊಟ್ಟಿಲ್ಲ. ಆದರೂ ಫೋನ್ಪೇ ಮುಖಾಂತರ 1 ಲಕ್ಷವರೆಗೆ ಅವರಿಗೆ ಡೆಬಿಟ್ ಆಯಿತು ಅವರ ಪರ್ಟಿಕ್ಯುಲರ್ ಅಕೌಂಟಿಂದ. ಮತ್ತು ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು, ಅದು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಳಿಕ್ಕಾಗಲಿಲ್ಲ ಪೊಲೀಸಿಗೆ. ಆದರೆ ಮುಂದಿನ ದಿನಗಳಲ್ಲಿ ಏನು ಆ್ಯಕ್ಷನ್ ತೊಗೋಬೋದು ಅಂತ ನೋಡಬೇಕಾಗುತ್ತೆ. ನ್ಯೂಸ್ ನಂಬರ್ 4. ಸೆಬಿ ಪ್ರಪೋಸಸ್ ಈಸಿಂಗ್ ಟ್ರೇಡಿಂಗ್ ಪ್ಲಾನ್ಸ್ ಫಾರ್ ಇನ್ಸೈಡರ್ಸ್. ಸೆಬಿ ಕೆಲವು ರೂಲ್ಸನ್ನು ಚೇಂಜ್ ಮಾಡ್ತಾ ಇದ್ದಾರೆ ವಿತ್ ರೆಸ್ಪೆಕ್ಟ್ ಟು ಇನ್ಸೈಡರ್ ಟ್ರೇಡಿಂಗು. ಯಾಕಂದರೆ ಒಂದು ಕಂಪ್ನಿಯಲ್ಲಿ ಯಾರೋ ಇಂಪಾರ್ಟೆಂಟು ಮ್ಯಾನೇಜ್ಮೆಂಟು ಮತ್ತು CEO ಅವರಿಗೆಲ್ಲ ಇದ್ದರೆ ಅವರಿಗೆ ಕಂಪ್ನಿ ಬಗ್ಗೆ ಸುಮಾರು ಇನ್ಫಾರ್ಮೇಷನ್ ಗೊತ್ತಿರ್ತದೆ, ಪರ್ಸನಲ್ ಆ ಕಂಪ್ನಿ ಬಗ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಗೊತ್ತಿರ್ತದೆ. ಆವಾಗ ಅದನ್ನು ತಗೊಂಡು ಅವರು ಟ್ರೇಡ್ ಮಾಡಬಾರ್ದಂತ ಸುಮಾರು ರಿಸ್ಟ್ರಿಕ್ಷನ್ಸು ಸೆಬಿ ಹಾಕಿರ್ತಾರೆ. ಆದರೆ ಆ ರಿಸ್ಟ್ರಿಕ್ಷನ್ಸನ್ನು ಸ್ವಲ್ಪ ಲೀನಿಯಂಟ್ ಮಾಡಬೇಕು ಅಥವಾ ಸ್ವಲ್ಪ ಕಮ್ಮಿ ಮಾಡಬೇಕನ್ನೋ ಪ್ಲ್ಯಾನ್ ಹಾಕ್ತಾ ಇದ್ದಾರೆ. ಇನ್ನೂ ಆ ಡಿಸ್ಕಷನ್ ನಡೀತಾ ಇದೆ, ಹಾಗೂ ಅದು ಫೈನಲೈಸ್ ಆದಮೇಲೆ ಕರೆಕ್ಟಾಗಿ ಅನೌನ್ಸ್ಮೆಂಟ್ ಮಾಡ್ತಾರೆ. ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸು. ನೋಯ್ಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟು ಹಾಗೂ ಇಂಡಿಗೋ ಏರ್ಲೈನ್ಸ್ ಅವರು ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡಿದ್ದಾರೆ. ಅದರಲ್ಲಿ ಏನಾಗುತ್ತೆ ಅಂದರೆ, ಇಂಡಿಗೋ ಏರ್ಲೈನ್ಸು ಅವರ ಫ್ಲೈಟ್ಸನ್ನು ನೋಯ್ಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಸ್ಟಾರ್ಟ್ ಮಾಡ್ತಾರೆ. ಒನ್ ಆಫ್ ದ ಫಸ್ಟ್ ಏರ್ಲೈನ್ಸ್ ಆಗಿರ್ತದೆ. ಹಾಗೂ ಈ ನೋಯ್ಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತುಂಬ ಹೊಸ ಏರ್ಪೋರ್ಟ್, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಬೈ 2024 ಎಂಡು ಅದು ಫುಲ್ಲಿ ಆಪರೇಷನ್ ಇರ್ತದೆ. ಇಂಡಿಯಾದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು 42,139 ಕೋಟಿ ಜಾಸ್ತಿ ಆಗಿದೆ ಈ ವಾರ, ಅಂದರೆ ಪ್ರೀವಿಯಸ್ ವೀಕ್ ಅಷ್ಟೊಳಗೆ. ಯಾಕಂದರೆ ಎವ್ರಿ ವೀಕು ನಿಮಗೆ ಡೇಟಾ ಬರೋದು ಪ್ರೀವಿಯಸ್ ವೀಕ್ವರೆಗೆ ಮಾತ್ರ. ಈ ಡೇಟಾ ನೆಕ್ಸ್ಟ್ ವೀಕ್ ಬರುತ್ತೆ RBI ಕಡೆಯಿಂದ. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್ಗೆ ಸೋಮವಾರ ಒಂದು ರಜೆ ಇರ್ತದೆ, ಯಾಕಂದರೆ ಗುರುನಾನಕ್ ಜಯಂತಿ. ಸೊ ನೆಕ್ಸ್ಟ್ ವರ್ಕಿಂಗ್ ಡೇ ಫಾರ್ ಸ್ಟಾಕ್ ಮಾರ್ಕೆಟು ಮಂಗಳವಾರ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.